ಬಿಜೆಪಿ ಆಟಕ್ಕೆ ಕಾಂಗ್ರೆಸ್ ಗಲ್ಲಿಯಲ್ಲಿ ಗಲಿಬಿಲಿ ಶುರುವಾಗಿದೆ. ಏಕಾಏಕಿ ಮನೆಯಿಂದ ಎದ್ದು ಹೋದ ಶೆಟ್ಟರ್ ನಡೆಯಿಂದ ತಳಮಳ ಸೃಷ್ಟಿಸಿದೆ. ಎಐಸಿಸಿ ಅಧ್ಯಕ್ಷ ಖರ್ಗೆ ಈ ನಡೆ ಬಗ್ಗೆ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಆಯಾರಾಮ್ ಗಯಾರಾಮ್ಗಳ ಬಗ್ಗೆ ಹುಷಾರಾಗಿರಿ ಅಂತ ಬುದ್ಧಿ ಹೇಳಿದ್ದಾರೆ. ಜೊತೆಗೆ ಕಾಂಗ್ರೆಸ್ನ ಸಚಿವರ ತಂಡವೇ ಶೆಟ್ಟರ್ ವಿರುದ್ಧ ಸಿಡಿದೆದ್ದಿದೆ. ನಾವು ನಂಬಿ 5 ವರ್ಷಗಳ ಕಾಲ MLC ಕೂಡ ನಾವು ನಾಮಿನೇಷನ್ ಮಾಡಿ ಅವರಿಗೆ ಕೊಟ್ಟು ಬಹಳ ಗೌರವದಿಂದ ನಡೆಸ್ಕೊಳ್ತಾ ಇದ್ವಿ. ನನಗೆ ದಿಗ್ಭ್ರಮೆ. ಆದರೆ ಬಂದ ಪುಟ್ಟ ಹೋದ ಪುಟ್ಟ ಅಂತಂದ್ರೆ ಅದಕ್ಕೆ ಏನು ಅರ್ಥ ಇಲ್ಲ. ಸ್ಟಾರ್ ಕ್ಯಾಂಪೇನರ್ಸ್ ಯಾರ್ರೀ ಬಿಜೆಪಿಗೆ? ಈ 3-4 ಸ್ಟಾರ್ ಕ್ಯಾಂಪೇನರ್ಸ್ ತೆಗೆದುಬಿಡಿ, 100% ಎಲ್ಲರೂ ಸೋಲ್ತಾರೆ. ಲೋಕಸಭೆ ಎಲೆಕ್ಷನ್ ಹೊತ್ತಲ್ಲಿ ಬಿಜೆಪಿ ಸರ್ಪ್ರೈಸ್ ಅಟ್ಯಾಕ್ ಮಾಡಿದೆ. ಸುಳಿವೇ ಸಿಗದಂತೆ ನಡೆದ ಸರ್ಜಿಕಲ್ ಸ್ಟ್ರೈಕ್ನಿಂದ ಕಾಂಗ್ರೆಸ್ನಿಂದ ಬಹುದೊಡ್ಡ ಲಿಂಗಾಯತ ವಿಕೆಟ್ ಪತನವಾಗಿದೆ. ಎಲೆಕ್ಷನ್ ಸಮೀಪಿಸುತ್ತಿದ್ದಂತೆ ಬಿಜೆಪಿ ಆರಂಭಿಸಿದ ಈ ಹೊಸ ಆಟಕ್ಕೆ ಕೈಪಡೆ ತಂತ್ರಗಳು ನೆಲಕಚ್ಚುತ್ತಿವೆ. ಕಾಂಗ್ರೆಸ್ ದುಕಾನ್ಗೆ ಶೆಟ್ಟರ್ ಎಳೆದ ಮಾಜಿ ಸಿಎಂ ಬಿಜೆಪಿ ಗಲ್ಲಿಯಲ್ಲಿದ್ದ ತಮ್ಮದೇ ಹಳೆಯ ಅಂಗಡಿಯನ್ನ ರಿಓಪನ್ ಮಾಡಿದ್ದಾರೆ. ಕಾಂಗ್ರೆಸ್ಗೆ ಶೆಟ್ಟರ್ ಶಾಕ್, ರಾಜ್ಯ ರಾಜಕೀಯ ಶೇಕ್. ರಾಜ್ಯ ಕಾಂಗ್ರೆಸ್ನಲ್ಲಿ ತಳಮಳ ಹೆಚ್ಚಿಸಿದ ಮಾಜಿ ಸಿಎಂ. ಲೋಕಸಭಾ ಗೆಲ್ಲುವ ಕನಸಿನ ಬೆನ್ನೇರಿ ಪಾದಯಾತ್ರೆ ಹೊರಟ ರಾಹುಲ್ ನ್ಯಾಯಯಾತ್ರೆ ದಾರಿ ಮಧ್ಯೆ ಪಂಚರ್ ಆಗ್ತಿದೆ. ಎಲೆಕ್ಷನ್ನಲ್ಲಿ ಬೀಸುವ ಗಾಳಿಯತ್ತ ತೂರ್ಕೊಳ್ಳೋ ನಾಯಕರು ಜಂಪಿಂಗ್ ಜಪಾಂಗ್ ಪಾಲಿಟಿಕ್ಸ್ ಶುರು ಮಾಡಿದ್ದಾರೆ. ಕಾಂಗ್ರೆಸ್ಗೆ ಸರ್ಪ್ರೈಸ್ ಶಾಕ್ ಕೊಟ್ಟಿದ್ದಂತೆ ಕೈಪಡೆ ಕಂಗಾಲಾಗಿದ್ದು, ಕಾಂಗ್ರೆಸ್ನಲ್ಲಿ ಶೆಟ್ಟರ್ ಅಕೌಂಟ್ ತೆರೆದಿದ್ದ ಎಐಸಿಸಿ ಅಧ್ಯಕ್ಷ ಖರ್ಗೆಗೆ ಈ ಬೆಳವಣಿಗೆ ಮರ್ಮಾಘಾತ ನೀಡಿದೆ. ತತ್ವ ಸಿದ್ಧಾಂತಗಳ ಮೇಲೆ ಸೇರ್ಪಡೆ ಮಾಡಿಕೊಳ್ಳಬೇಕು. ಶೆಟ್ಟರ್ ವಿರುದ್ಧ ಕಿಡಿ, ಸಿದ್ದು ಡಿಕೆಗೆ ಬುದ್ಧಿ ಹೇಳಿದ ಖರ್ಗೆ. ಈ ಬೆಳವಣಿಗೆ ನಡೆದ ಮರುದಿನವೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅಸಮಾಧಾನ ಹೊರಹಾಕಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಪಕ್ಷಕ್ಕೆ ನಿಷ್ಠಾವಂತರು ಮಾತ್ರ ಬರಬೇಕು ಅಂತ ಶೆಟ್ಟರ್ಗೆ ತಿವಿದ್ರು. ಅಲ್ಲದೆ ಯಾರನ್ನೇ ಪಕ್ಷಕ್ಕೆ ಸೇರಿಸಿಕೊಳ್ಳುವಾಗ ಯೋಚಿಸಿ ತತ್ವ ಸಿದ್ಧಾಂತಗಳ ಮೇಲೆ ಸೇರ್ಪಡೆ ಮಾಡಿಕೊಳ್ಳಬೇಕು ಅಂತ ರಾಜ್ಯದ ಜೋಡೆತ್ತಿಗೆ ಬುದ್ಧಿ ಹೇಳಿದ್ದಾರೆ. ತತ್ವ ಸಿದ್ಧಾಂತ ನೋಡ್ಬೇಕು, ಯಾಕಂದ್ರೆ ಇವತ್ತು ಬಂದ ನಾಳೆ ಹೋದ ಆಗಬಾರ್ದು ನೋಡಿ. ಅದ್ರ ಬಗ್ಗೆ ಹೆಚ್ಚಾಗಿ ಡೀಟೇಲ್ ನಮ್ಮ ಶಿವಕುಮಾರ್ ಹೇಳ್ತಾರೆ, ಬಿಕಾಸ್ ಇದು ಲೋಕಲ್ ಇಶ್ಯೂ. ಕಾಂಗ್ರೆಸ್ ಸಮುದ್ರ ಇದ್ದಂತೆ ನೂರಾರು ಜನ ಬರ್ತಾರೆ ಹೋಗ್ತಾರೆ. ಮಾಜಿ ಸಿಎಂ ಶೆಟ್ಟರ್ ನಡೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ಬೇಸರ. ಇನ್ನು ಶೆಟ್ಟರ್ ರಾಜಕೀಯ ಮರುವಲಸಿಗೆ ಕಾಂಗ್ರೆಸ್ ಸಮುದ್ರ ಇದ್ದಂತೆ ಬರ್ತಾರೆ ಹೋಗ್ತಾರೆ ಎಂದ ಡಿಸಿಎಂ ಡಿಕೆಶಿ, ಚುನಾವಣೆಯಲ್ಲಿ ಶೆಟ್ಟರ್ ಪರಾಭವಗೊಂಡ್ರು ನಾವು ಕೈಬಿಟ್ಟಿಲ್ಲ, ಹಿರಿಯರು ಅಂತ ಪರಿಷತ್ ಸ್ಥಾನಕ್ಕೂ ಅವಕಾಶ ಕಲ್ಪಿಸಿಕೊಟ್ವು ಅಂತ ಬೇಸರ ಹೊರಹಾಕಿದ್ರು. ಬಿಜೆಪಿ ಮೇಲೆ ಏನು ಕೆಲವು ಅನೇಕ ವಿಚಾರಗಳನ್ನ ತಿಳಿಸಿದ್ರು. ನಾವು ನಂಬಿ 5 ವರ್ಷಗಳ ಕಾಲ ಕೂಡಲೇ ನಾವು MLC ಕೂಡ ನಾವು ನಾಮಿನೇಷನ್ ಮಾಡಿ ಅವರಿಗೆ ಕೊಟ್ಟು ಬಹಳ ಗೌರವದಿಂದ ನಡೆಸ್ಕೊಳ್ತಾ ಇದ್ವು. ಮೊನ್ನೆ ಬೆಳಗ್ಗೆ ಕೂಡ ನಾನು ಮಾತಾಡಿದೆ, ಪಾರ್ಲಿಮೆಂಟ್ ಟಿಕೆಟ್ಗಳ ಬಗ್ಗೆ ಚರ್ಚೆ ಮಾಡಬೇಕು, ನೀವು ಬಂದು ಭೇಟಿ ಮಾಡಿ ಅಂತ ಕೂಡ ಅವರಿಗೆ ತಿಳಿಸಿದ್ದೆ. ಬ್ಯಾಕ್ ಟು ಬ್ಯಾಕ್ ಕೈ ಸಚಿವರಿಂದ ಶೆಟ್ಟರ್ ವಿರುದ್ಧ ಕಿಡಿ. ಮತ ಸಮರದಲ್ಲಿ ನಷ್ಟ ತಡೆಯಲು ನಾಯಕರ ಬ್ಯಾಲೆನ್ಸ್. ಶೆಟ್ಟರ್ ರಿಟರ್ನ್ ಆಗಿದ್ದು ಬೆಳಗಾವಿ ಮೇಲೆ ಕಣ್ಣಿಟ್ಟಿದ್ದಾರೆ. ಹೀಗಾಗಿ ಬೆಳಗಾವಿಯ ಇಬ್ಬರು ಪ್ರಭಾವಿ ಕೈ ನಾಯಕರು ಭವಿಷ್ಯದ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿದ್ದಾರೆ. ಜಾರಕಿಹೊಳಿಗೆ ಇದು ಮಾಮೂಲಿ ಬೆಳವಣಿಗೆ ಎನಿಸಿದ್ರೆ ಹೆಬ್ಬಾಳ್ಕರ್ಗೆ ಶಾಕ್ ಕೊಟ್ಟಿದೆ. ಆದ್ರೆ ಪ್ರಿಯಾಂಕರ್ಗೆ ಕಣ್ಣಿಗೆ ಇಡಿ ಕಾಣಿಸಿದೆ. ಅದಾಗೋದು ಯಾಕಂದ್ರೆ ಈಗ ಇಲ್ಲ ಚುನಾವಣೆ ಅಂದ್ರೆ ಮೋಡಿದ್ದಂಗೆ, ಇದು ಗಾಳಿ ಮಳೆ ಗುಡುಗೆಲ್ಲ ಬರ್ತೈತೆ. 2 ತಿಂಗಳಂಗೆ ಆ ಕಡೆ ಹೋದಾರ ಈ ಕಡೆ ಹೋಗ್ತಾರೆ, ಆ ಕಡೆ ಈ ಕಡೆ ಹೋಗ್ತಾರ, ಅದು ಸ್ವಾಭಾವಿಕ ಅದ. ಸ್ಟಾರ್ಟ್ ಆಗೋದು ಒಂದ್ ಕಡೆ ಮಳೆ ಜೋರು ಬೀಳ್ಬಹುದು, ಒಂದ್ ಕಡೆ ಬೀಳದೇ ಇರಬಹುದು. ಛತ್ರಿ ಹಿಡ್ಕೊಂಡು ಆಡ್ತೀವಿ ನಾವ್, ಹಂಗೆ ಮೋಡ ಬಿತ್ತನೆ ಏನಿಲ್ಲ. ಯಾವುದೇ ರೀತಿಯಾದಂಥ ತೊಂದರೆ ಏನು ಇರಲಿಲ್ಲ.
ಯಾಕೆ ವಾಪಸ್ ಹೋಗಿದ್ದಾರೆ ಅಂತೆ ನನಗಂತರೂ ನನಗೆ ದಿಗ್ಭ್ರಮೆ ಇದೆ. ಬಂದರೆ ಯಾಕೆ ಹೋದರೆ ಯಾಕೆ, ಆದರೆ ಬಂದ ಪುಟ್ಟ ಹೋದ ಪುಟ್ಟ ಅಂತಂದರೆ ಅದಕ್ಕೆ ಏನು ಅರ್ಥ ಇಲ್ಲ. ಅವ್ರ ಕೈಗೆ ಏನೋ IT ಬಲ ಬಂದಿರ್ಬೇಕು ಅವ್ರ ಕೈಗೂ, ಏನೋ ಇರ್ಬೋದು ಹೇಳಕ್ಕೆ. ಈಗ ಸ್ಟಾರ್ ಕ್ಯಾಂಪೇನರ್ಸ್ ಯಾರ್ರೀ BJPಗೆ? CBI, IT, ED ಅವರೇ ಸ್ಟಾರ್ ಕ್ಯಾಂಪೇನರ್ಸು. ಇದು ಈ 3-4 ಸ್ಟಾರ್ ಕ್ಯಾಂಪೇನರ್ಸ್ ತೆಗೆದುಬಿಡಿ, 100% ಎಲ್ಲರೂ ಸೋಲ್ತಾರೆ. ಒಟ್ಟಾರೆ ಶೆಟ್ಟರ್ ಬಿಜೆಪಿಯತ್ತ ಹಾರಿದ್ದು ಇನ್ನಷ್ಟು ಹಕ್ಕಿಗಳು ಗೂಡು ತೊರೆಯುವ ಆತಂಕ ಕಾಂಗ್ರೆಸ್ಗೆ ಕಾಡ್ತಿದೆ. ಬಿಜೆಪಿ ಗರ್ಭಾಪ್ಸಿ ಕಾರ್ಯಾಚರಣೆಯನ್ನ ಮತ್ತಷ್ಟು ತೀವ್ರಗೊಳಿಸಲು ಪ್ಲಾನ್ ರೂಪಿಸಿದ್ದು ಹಾರುವ ಹಕ್ಕಿಗಳನ್ನ ಕಂಟ್ರೋಲ್ ಮಾಡೋದೇ ಕಾಂಗ್ರೆಸ್ಗೆ ಸವಾಲಾಗಿ ಪರಿಣಮಿಸಿದೆ. ನ್ಯೂಸ್ ಫಸ್ಟ್ ಬ್ಯೂರೋ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.